ಇವತ್ತಿನ ದಿನದ ಮೊದಲನೇ ವ್ಲಾಗ್. ಸಾರಿ, ಚಪ್ಪಲಿ ಯಾಕಂದೆ ಮಾಡ್ಕೊಂಡೆ. ಇವಾಗ ಅದೇ ಗೊತ್ತಾಗಲ್ಲ. ಅಭಿ ನಾನು ಹೋಗ್ತಾಯಿದ್ದೀವಿ ಝೊಮ್ಯಾಟೊ ಮಾಡೋಕ್ಕೆ. ಝೊಮ್ಯಾಟೊ ಆನ್ ಮಾಡ್ತಾನೆ, ನಾನು ಹಿಂದೆ ಕೂತ್ಕೊಂಡು ಪಾರ್ಸಲ್ ಕೊಡ್ತೀವಿ. ಪಾರ್ಟ್ನರ್ಶಿಪ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಇರಿ. ಗೈಸ್ ಅಲ್ಲಿಂದ ನಡ್ಕೊಂಡು ಬಂದೆ, ಅಲ್ಲಿ ಬತ್ತಿದ್ದಾನೆ ನೋಡಿ ಅಭಿ. ಗೈಸ್ ಅವ್ನು ಲಾಗಿನ್ ಮಾಡ್ತಿದ್ದಾನೆ. ಅವ್ನು ಲಾಗಿನ್ ಮಾಡ್ಕೊಂಡು ನಿಮ್ಮನ್ನು ಕರ್ಕೊಂಡು ಜೊತೆಲಿ ಹೋಯ್ತೀವಿ. ಲಾಗಿನ್ ಮಾಡೋದು ನೋಡ್ಕೊಳ್ಬೇಕಾರೆ ಆಗಲ್ಲ 3 ಗಂಟೆಗೆ ನಮ್ಮ ಇಲ್ವಲ್ದಲ್ಲಿ ಇಲ್ಲ. ಅವನು ಅದೇನೋ ಏನು ಮುಕ್ ಪಡ್ಕೊಂಡಿದೆ ಅದೇ ಗೊತ್ತಾಗಲ್ಲ. ಗಿಗ್ಗೀಸ್ ಬುಕ್ ಮಾಡಿದಾನಂತೆ, ಅದು ಆನ್ ಆಗೋದೆ 3 ಗಂಟೆಗಂತೆ. ನಾವು ಇಲ್ಲಿಂದ ಊಟಗಳಿಗೆ ಹೋಗೋಷ್ಟಲ್ಲಿ 3 ಗಂಟೆ ಆಯ್ತದೆ. ಅವ್ನ ಫೋಟೋ ತೋರಿಸ್ತಾ ನೋಡಿ. ಯಾರೇ ಹೆದರ್ಕೋಬೇಡಿ. ಅಯ್ಯೋ ಎಲ್ಲ ನೋಡಿ, ಇಲ್ಲಿಂದ ಹೊರಟ್ರೆ ಗಾಡಿನ ನಾನು ಹೆಲ್ಮೆಟ್ ಹಾಕೊಳ್ದಾನೆ 500 ರೂಪಾಯಿ ಮಾಡಕ್ಕೆ ಬಂದ್ಬಿಟ್ಟು 500 ರೂಪಾಯಿ ಏನದ ಅದೇ ಗೊತ್ತಾಗಲ್ಲ. ಫೈನ್ ಬೀಳಂಗಾಯ್ತು. ಅಲ್ಲಿ ಬಿದ್ದಾಯ್ತೋ ಇಲ್ವೋ ಗೊತ್ತಿಲ್ಲ. ಇದು HSRP ಇದೆಲ್ಲ ಆಮೇಲೆ ಪೊಲೀಸ್ ಗಿಲೀಸ್ ನೋಡ್ಬಿಟ್ಟರು. ಹಿಂಗೆ ಮಾಡಿದ್ರೆ ನಾನು ಯಾಕೆ ಗೆಸ್ಸಲ್ಲಿ ಓಡಿಸ್ಲಿ ಗಾಡಿನ. ನೋಡಿ, ಈಗ ನಮ್ಮ ಹುಡುಗ ಲಾಗಿನ್ ಮಾಡ್ತಾ ಇದ್ದಾನೆ. ಝೊಮ್ಯಾಟೊ ಲಾಗಿನ್ ಮೋಟಿವೇಟ್ ತಗೊಂಡಿದ್ದೀವಿ ಗೈಸ್. ಲಾಗಿನ್ ಆಗೋಯ್ತು ಗೈಸ್. ಇನ್ನೆಷ್ಟು ಆರ್ಡ್ರ್ ಬಿದ್ದರೆ ನಿಮ್ಗೆ ಅಲ್ಲೇ ತೋರಿಸ್ತೀನಿ. ಆರ್ಡ್ರ್ ಹೊಡಿತೀವಿ, ಯಾವ ಥರ ಹೊಡಿತೀವಿ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಇರಿ. ಗೈಸ್ ಇವಾಗ ಒಂದು ಆರ್ಡ್ರ್ ಬಿದ್ದಿದೆ ನೋಡಿ. ಇವಾಗ ಹೋಗಿ ಕೊಡೋಣ, ಏನು ಮಾಡೋಣ. ಇವಾಗ ತಾನೇ ಒಂದು ಆರ್ಡ್ರ್ ಬಿತ್ತು, ಅಷ್ಟೊತ್ತಿನ ವೆಯ್ಟ್ ಮಾಡಿ. ಅಭಿ ಮಕ್ಕಳದೇ ಮಂದಾಸ ಮಾಡಿದೆ. 30 ರೂಪಾಯಿಗೆ ಹೋಗ್ಬೇಕು, 30 ರೂಪಾಯಿಗೆ 6 ಕಿಲೋಮೀಟ್ರ್ ಇದು ಬಿಡೈತೆ ಗೈಸ್. ಮೋಟಿವೇಟ್ ತಗೊಂಡಿದ್ದೀವಿ ಗೈಸ್. ಮಾಲೊಳಗೆ ಬಿದ್ದೈತೆ. ಗೈಸ್ ಗಾಡಿ ಕೈ ಕೊಟ್ಟಿದೆ ಸೆಂಟ್ರಲ್ಲಿ. ಹಿಂಗೆ ಮಾಡಿದ್ರೆ ನಾನು ಯಾಕೆ ಗೆಸ್ಸಲ್ಲಿ ಓಡಿಸ್ಲಿ ಗಾಡಿನ. ನೋಡಿ, ಅಭಿದು ಪರದಾಟ ಆಗಿದೆ, ನಮ್ಮದು ಪರದಾಟ ಆಗಿದೆ. ಈ ಆರ್ಡ್ರೂ ಪಾಪ ಅದೆಷ್ಟು ಬೇಯಿಸ್ತಿದೆ ನೋಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಗಾಡಿನ ರೆಡಿ ಮಾಡೋದೇ ನಮ್ಮದು ಕಾಯಕ. ನೋಡೋಣ ಇವತ್ತು ರೆಡಿ ಆಯ್ತದೆ ಇಲ್ವೋ ಗೊತ್ತಿಲ್ಲ. ಆರ್ಡ್ರು ಒಂದು ಸ್ವಲ್ಪ ಈಸಿ ಇತ್ತು ಗೈಸ್. ಸಕ್ಸಸ್ಫುಲಿ ಒಂದು ಕೊಟ್ಟಿದ್ದೀವಿ. ಈ ಗಾಡಿ ಪ್ರಾಬ್ಲಮ್ ಬೇರೆ ಬಂದ್ಬಿಟ್ಟು ಒಂದು ಕೊಟ್ಟರೆ ಅನಿಸುತ್ತೆ ನನ್ನ ಗಾಡಿಗೆ. ಇಲ್ಲಾಂದ್ರೆ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟೆ ಓಡಾಡಬೇಕು. ಇಲ್ಲಿ ನೋಡಿ, ಪೆಟ್ರೋಲ್ ಹಾಕ್ಸಿರೋದು 50 ರೂಪಾಯಿಗೆ ಫುಲ್ ಪ್ಯಾಂಟ್ ತೋರಿಸ್ತೈತೆ. ಗಾಡಿನ ನೆಕ್ಸ್ಟ್ ಆರ್ಡ್ರನ್ನ ಪಿಕಪ್ ಮಾಡೋಕೆ ಹೋಗ್ತೀವಿ. ಅಮೃತ ಕಾಲೇಜ್ ಓದ್ತಿರೋರು ಫಾಲೋ ಮಾಡ್ಕೊಳ್ರಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ನಿಮ್ಮ ಕಾಲೇಜು. ಫುಲ್ಲಿ ಒಂದು ಆರ್ಡ್ರನ್ನ ಕೊಟ್ಟು ಇಬ್ಬರು ಇನ್ನೊಂದು ಆರ್ಡ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ. ಇವ್ನು ನೋಡಿ ಗೈಸ್, ಝೊಮ್ಯಾಟೊದವರು ಬಟ್ಟೆ ಕೊಟ್ಟರೆ ಹಾಕೊಳ್ದನ್ ಬಿಟ್ಬಿಟ್ಟು ರೆಡ್ ಕಲರ್ ಬಟ್ಟೆ ಹಾಕೊಂಡ್ರೆ ಝೊಮ್ಯಾಟೊ ಥರ ಕಾಣಿಸ್ತೀವಿ ಅಂದ್ಬಿಟ್ಟು ರೆಡ್ ಟೀ ಶರ್ಟ್ ಹಾಕೊ ಬಂದವನು. ಹಿಂಗೆ ಮಾಡಿದ್ರೆ ನಾನು ಯಾಕೆ ಗೆಸ್ಸಲ್ಲಿ ಓಡಿಸ್ಲಿ ಗಾಡಿನ. ನೋಡಿ, ಸಿಗಾಕೊಂಡ್ರೆ ಮಗ ಹಾಕೈತೀವಿ ಸರ್. ಬ್ಯಾಗ್ ಇಲ್ಲ ಅಂದ್ಬಿಟ್ಟು ನನ್ನ ಕರ್ಕೊಂಬಂದವನೇ, ಕೈಯಲ್ಲಿ ಹಿಡ್ಕೊಂಡು ತಿರುಗಾಡ್ತಾ ಇದ್ದೀವಿ. ಏನು ಮಾಡ್ತೀವಿ ಏನೋ ಗೊತ್ತಿಲ್ಲ. ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಇರಿ. ಗೈಸ್ ನಮ್ಮ ಅದೃಷ್ಟಕ್ಕೆ ಇನ್ನೊಂದು ಬೀಳ್ತು ಇಲ್ಲೇ ನಿಯರ್ ಬೈ ಬಿದ್ದಿದೆ. ನೆಕ್ಸ್ಟು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಭಿ ಜೋಸಲ್ಲಿ ಎಷ್ಟೇದಾನೆ ಗಾಡಿನ ಇದೇ ರೋಡಲ್ಲಿ 21 ರೂಪಾಯಿಗೆ. ನೀವೇನು ಅನ್ಕೋಬೋದು ಏನು ಚಿಕ್ಕದು ಅಮೌಂಟ್ ಐತೆ ಅಂತ. ಏನು ಮಾಡೋದು, ನಾನೀಗ ಸುಮಾರು ದಿನ ಆದಮೇಲೆ ಗ್ಯಾಪ್ ತೊಗೊಂಡು ಬಂದಿದ್ದೀನಿ ಅದು ಆ ಝೊಮ್ಯಾಟೊಗೆ. ಸೊ ಹಾಗಾಗಿ ಚಿಕ್ಕ ಆರ್ಡ್ರ್ಗಳು ಕೊಡ್ತಾರೆ. ಇಲ್ಲಾಂದ್ರೆ ಒಂದು 60-50 ರೂಪಾಯಿ ಬರ್ತಾಯಿತ್ತು. 90 ರೂಪಾಯಿಗೆ ಬಿದ್ದೈತೆ. ಈ ಸಲ ಆರ್ಡ್ರು ಮಹಾಲಕ್ಷ್ಮಿ ಸ್ವೀಟಲ್ಲಿ ಬಿದ್ದಿದೆ. ಇದು ಕಲೆಕ್ಟ್ ಮಾಡ್ತಾನೆ. ಅವ್ನು ಪ್ರಾಪರಾಗಿ ಐತೆ ಇಲ್ವಾ ಅಂತ ಚೆಕ್ ಮಾಡ್ಕೊತಾನೆ ಡೌಟ್ಗೆ. ಕರೆಕ್ಟಾಗಿ ಐತೆ ಅನ್ಸುತ್ತೆ. ಸ್ವೀಟ್ ಅಂದರೆ ನಮ್ಗೆ ಸ್ವೀಟ್ ಅಂದ್ಕೊಂಡಿದ್ದೆ, ಅಲ್ಲಿ ಖಾರನೂ ಮಾಡ್ತಾರೆ ನೋಡಿ. ಸ್ವೀಟಲ್ಲಿ ಸ್ವೀಟ್ ತಗೊಳ್ಳೋಣ ಅಂತ ಬಂದರೆ ಖಾರ, ಯಾರೋ ಖಾರ ಬುಕ್ ಮಾಡೋರು ಗೈಸ್. ಯಾವ ಥರ ನಿಂತ್ಕೊಳ್ಳೋದು ಅಂತ ನಮ್ಮ ಮೈಸೂರವ್ರ ಅಯ್ಯೋ ಎಲ್ಲ ಉಂಟು.